ಹಲೋ ಸ್ನೇಹಿತರೆ, ಈ ವಿಡಿಯೋಲ್ಲಿ ನಾವು ತಿಳಿಗನ್ನಡ 7ನೆಯ ತರಗತಿ ದ್ವಿತೀಯ ಭಾಷೆ ಪದ್ಯ 3 ಭರತ ಭೂಮಿ ನನ್ನ ತಾಯಿ ಬರೆದವರು ಕುವೆಂಪು. ಈ ಪದ್ಯದ ಕಂಪ್ಲೀಟ್ ನೋಟ್ಸ್ ಅನ್ನ ನಾವು ನೋಡೋಣ. ಬನ್ನಿ ನೋಡೋಣ. ಮೊದಲನೇದಾಗಿ ಕವಿ ಪರಿಚಯ. ಕವಿ ಕುವೆಂಪು. ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಜನನ ಡಿಸೆಂಬರ್ 29, 1908. ಕುಪ್ಪಳ್ಳಿಯ ತೀರ್ಥಹಳ್ಳಿ ತಾಲೂಕಿನ ಶಿವಮೊಗ್ಗ ಜಿಲ್ಲೆ. ತಂದೆಯ ಹೆಸರು ವೆಂಕಟಪ್ಪ ಗೌಡ, ತಾಯಿಯ ಹೆಸರು ಸೀತಮ್ಮ. ಇವರ ಪ್ರಮುಖ ಕೃತಿಗಳು: ಕವನ ಸಂಕಲನ ಕಾವ್ಯ ಸಂಪುಟ ನವಿಲು, ಪಕ್ಷಿಕಾಶಿ, ನಾಟಕ ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಕಾದಂಬರಿ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಓಕೆನಾ. ಮಹಾಕಾವ್ಯ ಇವರ ಶ್ರೀ ರಾಮಾಯಣಂ ದರ್ಶನಂ ಇಸ್ ಅ ಮಹಾಕಾವ್ಯ. ಪ್ರಶಸ್ತಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ, ಮತ್ತು ರಾಷ್ಟ್ರಕವಿ ಎನ್ನುವ ಪ್ರಶಸ್ತಿ ಕೂಡ ದೊರೆತಿದೆ. ಪದ್ಮಭೂಷಣ ಬಂದಿದೆ, ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ. ಇವರ ಮರಣ ನವೆಂಬರ್ 10, 1994. ಆಕರ ಗ್ರಂಥ ಸಮಗ್ರ ಕಾವ್ಯ ಸಂಪುಟ 1. ಇವೆಲ್ಲ ಕವಿ ಪರಿಚಯದಲ್ಲಿ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಒನ್, ಪದಗಳ ಅರ್ಥ. ಏಣಿ, ನಿಚ್ಚಣಿಕೆ, ಕಡಲು ಅಂದರೆ ಸಮುದ್ರ, ಗುಡಿ, ದೇವಾಲಯ ಅಥವಾ ಪತಾಕೆ, ತುಹಿನ ಅಂದರೆ ಹಿಮ ಅಥವಾ ಮಂಜು, ತೊಡರು ಅಂದರೆ ಕಟ್ಟು ಅಥವಾ ಬಂಧನ, ತೊತ್ತು ಅಂದರೆ ದಾಸಿ ಅಥವಾ ಸೇವಕಿ, ತೊರೆ ಅಂದರೆ ಬಿಡು ಅಥವಾ ತ್ಯಜಿಸು, ಪೊರೆ ಅಂದರೆ ರಕ್ಷಿಸು ಅಥವಾ ಸಲಹು, ಬಿಡುತೆ ಅಂದರೆ ಸ್ವಾತಂತ್ರ್ಯ ಅಥವಾ ಬಿಡುಗಡೆ, ಸಲಿಲ ಅಂದರೆ ನೀರು. ಪ್ರಶ್ನೋತ್ತರವನ್ನು ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕವಿ ಕುವೆಂಪು ಅವರು ಭಾರತ ದೇಶವನ್ನು ಏನೆಂದು ಬಣ್ಣಿಸಿದ್ದಾರೆ? ಕವಿ ಕುವೆಂಪುರವರು ಭಾರತ ದೇಶವನ್ನು ತಮ್ಮನ್ನು ಪೊರೆಯುವ ಹೆತ್ತ ತಾಯಿ ಮತ್ತು ತೊಟ್ಟಿಲು ಎಂದು ಬಣ್ಣಿಸಿದ್ದಾರೆ. ತಮ್ಮನ್ನು ಪೊರೆಯುವ ಹೆತ್ತ ತಾಯಿ ಎಂದು ಬಣ್ಣಿಸಿದ್ದಾರೆ. ಭಾರತ ದೇಶದ ಸಿರಿಮುಡಿ ಯಾವುದು? ಭಾರತ ದೇಶದ ಸಿರಿಮುಡಿ ಹಿಮಾಲಯ ಪರ್ವತ. ಹಿಮದಿಂದ ಅಮೃತವಾದ ಹಿಮಾಲಯ ಪರ್ವತ ಅಥವಾ ತುಹಿನಿ ಗಿರಿ. ಕವಿ ಕುವೆಂಪು ಅವರು ತುಂಗಾ ನದಿಯನ್ನು ಏನೆಂದು ಕರೆದಿದ್ದಾರೆ? ಕವಿ ಕುವೆಂಪು ಅವರು ತುಂಗಾ ನದಿಯನ್ನು ದೇವಗಂಗೆ ಎಂದು ಕರೆದಿದ್ದಾರೆ. ಕವಿ ಕುವೆಂಪು ಜೀವನದಲ್ಲಿ ಯಾರಿಗೆ ಎರೆಯುವೆ ಎನ್ನುತ್ತಾರೆ? ಕವಿ ಕುವೆಂಪು ಅವರು ತನ್ನ ಜೀವನವನ್ನು ಭಾರತ ಮಾತೆಗೆ ಎರೆಯುವೆ ಎನ್ನುತ್ತಾರೆ. ತಮ್ಮ ಜೀವನವನ್ನು ಭಾರತ ಮಾತೆಗೆ ಎರೆಯುವೆ ಎನ್ನುತ್ತಾರೆ. ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ? ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ನೆಕ್ಸ್ಟ್ ಒನ್, 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕುವೆಂಪು ಅವರು ಭಾರತದ ಪ್ರಾಕೃತಿಕ ಸಿರಿಯನ್ನು ಏನೆಂದು ಬಣ್ಣಿಸಿದ್ದಾರೆ? ಕುವೆಂಪು ಅವರು ಭಾರತದ ಪ್ರಾಕೃತಿಕ ಸಿರಿಯನ್ನು ಏನೆಂದು ಬಣ್ಣಿಸಿದ್ದಾರೆ? ಭಾರತ ಭೂಮಿಯು ಹಿಮದಿಂದ ಅಮೃತವಾದ ಹಿಮಾಲಯವನ್ನು ಸಿರಿಮುಡಿಯನ್ನಾಗಿ ಹಿಮದಿಂದ ಕೂಡಿರುವ ಹಿಮಾಲಯವನ್ನು ಸಿರಿಮುಡಿಯನ್ನಾಗಿ, ಪಾದಗಳನ್ನು ತೊಳೆಯುವ ವಿಶಾಲ ಸಮುದ್ರವನ್ನು ಹೊಂದಿದೆ. ಹಸಿರು ಪೈರು ಪಚ್ಚೆಗಳನ್ನೇ ಉಡುಪಾಗಿ ಧರಿಸಿಕೊಂಡು ಅತ್ಯಂತ ಸುಂದರವಾಗಿ ಕಂಗೊಳಿಸುತ್ತಿದೆ ಎಂದು ವರ್ಣಿಸಿದ್ದಾರೆ. ನೆಕ್ಸ್ಟ್ ಒನ್, ನಮ್ಮ ಭಾರತ ದೇಶದಲ್ಲಿ ಹರಿಯುವ ಪ್ರಮುಖ ನದಿಗಳಾವುವು? ನಮ್ಮ ಭಾರತ ದೇಶದಲ್ಲಿ ಸಿಂಧು, ಯಮುನಾ, ದೇವಗಂಗೆ, ತಪತಿ, ಕೃಷ್ಣ, ಭದ್ರೆ ಮತ್ತು ತುಂಗಾ ನದಿಗಳು ಹರಿಯುತ್ತಿದೆ. ನೆಕ್ಸ್ಟ್ ಒನ್, ಮತದ ಬಿರುಕುಗಳನ್ನು ಏಕೆ ತೊರೆಯಬೇಕು?
ಜಾತಿ ಮತಗಳ ಬಿರುಕುಗಳು ಮತ್ತು ಭಾಷಾ ವೈಷಮ್ಯದ ಒಡಕುಗಳು ದೇಶದ ಏಕತೆಗೆ ಅಡ್ಡಿಯಾಗುತ್ತದೆ. ಜಾತಿ ಮತದ ಬಿರುಕುಗಳು ದೇಶದ ಏಕತೆಗೆ ಅಡ್ಡಿಯಾಗುತ್ತದೆ. ಸ್ವಾತಂತ್ರ್ಯದ ಸ್ವರ್ಗಕ್ಕೇರಲು ಮತ್ತು ದೇಶದ ಏಳಿಗೆಗಾಗಿ ನಾವು ಮತಭಾಷೆಗಳ ಬಿರುಕುಗಳನ್ನು ತೊರೆದು ಒಟ್ಟಾಗಿ ಬದುಕಬೇಕು. ನೆಕ್ಸ್ಟ್ 7-8 ವಾಕ್ಯಗಳಲ್ಲಿ ಉತ್ತರಿಸಿ. ಕುವೆಂಪು ಅವರು ಭರತ ಭೂಮಿಯನ್ನು ಯಾವ ರೀತಿಯಲ್ಲಿ ವರ್ಣಿಸಿದ್ದಾರೆ? ಕವಿ ಕುವೆಂಪು ಅವರು ಭರತ ಭೂಮಿಯನ್ನು ತನ್ನನ್ನು ಸಾಕಿ ಸಲಹಿದ ಹೆತ್ತ ತಾಯಿ ಮತ್ತು ತೊಟ್ಟಿಲು ಎಂದು ಪೂಜ್ಯ ಭಾವನೆಯಿಂದ ವರ್ಣಿಸಿದ್ದಾರೆ. ದೇಶದ ಸ್ವಾತಂತ್ರ್ಯದ ಗುಡಿಯನ್ನು ಕಟ್ಟಲು ತಮ್ಮ ಜೀವನವನ್ನೇ ಸಮರ್ಪಿಸುವುದಾಗಿ ಹೇಳುತ್ತಾರೆ. ಹಿಮಾಲಯವು ಈ ನಾಡಿನ ಸಿರಿಮುಡಿಯಾಗಿದೆ. ವಿಶಾಲವಾದ ಕಡಲು ಇದರ ಅಡಿಯನ್ನು ತೊಳೆಯುತ್ತದೆ. ಪೈರು ಪಚ್ಚೆಗಳ ಹಸಿರೇ ಈ ಭೂಮಿಯ ಉಡುಪಾಗಿದೆ. ಸಿಂಧು, ಯಮುನೆ, ಗಂಗೆ, ತಪತಿ, ಕೃಷ್ಣ, ಭದ್ರೆ, ತುಂಗೆಯಂತಹ ಪುಣ್ಯ ನದಿಗಳು ಹರಿಯುವ ಪವಿತ್ರ ರಂಗವಾಗಿದೆ. ವಾಸಿಗಳು ಮತಧರ್ಮಗಳ ಬಿರುಕುಗಳನ್ನು ಹಾಗೂ ಭಾಷಾ ವೈಷಮ್ಯಗಳನ್ನು ಮರೆತು ಸ್ವಾತಂತ್ರ್ಯದ ಸ್ವರ್ಗಕ್ಕೇರಲು ದಾರಿಯಾಗಬೇಕು ಎಂದು ಕವಿ ಬಣ್ಣಿಸಿದ್ದಾರೆ ಅಥವಾ ವರ್ಣಿಸಿದ್ದಾರೆ. ಓಕೆನಾ. ನೆಕ್ಸ್ಟ್ ಭಾಷಾಭ್ಯಾಸ. ಸಮಾನಾರ್ಥಕ ಪದಗಳನ್ನು ಬರಿಬೇಕು. ಗಿರಿ ಅಂದರೆ ಪರ್ವತ ಅಥವಾ ಬೆಟ್ಟ. ಕಡಲು ಅಂದರೆ ಸಮುದ್ರ ಅಥವಾ ಸಾಗರ. ಭೂಮಿ ಅಂದರೆ ಧರೆ ಅಥವಾ ಇಳೆ. ತಾಯಿ ಅಂದರೆ ಜನನಿ ಅಥವಾ ಮಾತೆ. ವಿರುದ್ಧಾರ್ಥಕ ಪದ ಪಾಪ ಪುಣ್ಯ. ಸ್ವರ್ಗ ನರಕ. ಸ್ವಾತಂತ್ರ್ಯ ಪಾರತಂತ್ರ್ಯ. ಹಿರಿಯ ಕಿರಿಯ. ಬಿಡಿಸಿ ಬರಿಬೇಕಾಗುತ್ತೆ. ದೇವಿಗೆರೆವೆ. ದೇವಿಗೆ ಪ್ಲಸ್ ಎರೆವೆ, ಇದು ರಾಂಗ್ ಇದೆ. ದೇವಿಗೆರೆವೆ ಅಲ್ಲ, ದೇವಿಗೆ ಪ್ಲಸ್ ಎರೆವೆ. ತೊಳೆಯುವಡಿಯ. ತೊಳೆಯುವ ಪ್ಲಸ್ ಅಡಿಯ. ಓಕೆ. ನೆಕ್ಸ್ಟು ನುಡಿಗಳೊಡಕುಗಳನ್ನು. ನುಡಿಗಳ ಪ್ಲಸ್ ಒಡಕುಗಳನ್ನು. ನುಡಿಗಳೊಡಕುಗಳನ್ನು. ಸ್ವರ್ಗಕ್ಕೇರಿ. ಸ್ವರ್ಗಕ್ಕೆ ಪ್ಲಸ್ ಏರಿ. ಸ್ವರ್ಗಕ್ಕೇರಿ. ಓಕೆ. ಇದೆಲ್ಲ ಭಾಷಾಭ್ಯಾಸ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.